ಸೋಮನಾಥ್ಪುರದ 3 ಪ್ಲೇಸಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪ್ಲೇಸ್ ನಾವು ಈಗ ಹೋಗ್ತಾ ಇರೋದು ಸೋಮನಾಥ್ಪುರಕ್ಕೆ. ಸೊ ಸೋಮನಾಥ್ಪುರದ ಒಂದು ಫೇಮಸ್ ಟೆಂಪಲ್, ಹಿಸ್ಟೋರಿಕ್ ಟೆಂಪಲ್ ಇದು. ಫಸ್ಟು ನಾವು ಈ ಪ್ಲೇಸ್ಗೆ ಹೋದ್ವಿ. ತುಂಬ ಚೆನ್ನಾಗಿ ಶಿಲ್ಪಿಗಳು ಇದನ್ನು ಕೆತ್ತನೆ ಮಾಡಿದ್ದಾರೆ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಹಿಸ್ಟೋರಿಕ್ ಟೆಂಪಲ್. ಸೊ ಇದೆಲ್ಲ ನೋಡಿ, ಇದು ಮೇಲ್ಗಡೆ ಇರೋಂಥ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ನೀವು ಬೇಕಿದ್ರೆ ಹೋಗ್ಬೋದು. ಸೊ ಎಂಟ್ರೆನ್ಸಲ್ಲಿ ಟಿಕೆಟ್ ಅಂತ ಫಾರ್ ಇಂಡಿಯನ್ಸ್ 20 ರೂಪೀಸ್ ತಗೋತಾರೆ, ಫಾರಿನರ್ಸ್ಗೆ 250 ತಗೋತಾರೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿರೋಂಥ ಮೂರ್ತಿಗಳಲ್ಲಿ ಎಲ್ಲ ಮೂಗು ಸ್ವಲ್ಪ ನೋಸ್ ಡ್ಯಾಮೇಜ್ ಆಗಿದೆ. ಸೊ ಅದು ಯಾಕೆ ಅಂದರೆ ಮುಸ್ಲಿಮ್ಸ್ ಆ ಕಾಲದಲ್ಲಿ ಅಟ್ಯಾಕ್ ಮಾಡಿದ್ರಂತೆ ಹಿಂದೂ ಟೆಂಪಲ್. ಇದು ಹಿಂದೂ ಟೆಂಪಲ್ ಆಗಿರೋದ್ರಿಂದ ಅವ್ರು ಅಟ್ಯಾಕ್ ಮಾಡಿ, ಸೊ ಅದೆಲ್ಲ ನೋಸ್ ಎಲ್ಲ ಡ್ಯಾಮೇಜಸ್ ಆಗಿದೆ. ನೆಕ್ಸ್ಟು ಈಗ ನಾವು ಗಗನಚುಕ್ಕಿಗೆ ಹೋಗ್ತಾ ಇದ್ದೀವಿ, ಫಾಲ್ಸ್ಗೆ. ಸೊ ನಾವು ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಸೊ ನೀರಿಲ್ಲ ಇಲ್ಲಿ. ಸೊ ಹಂಗೆ ನೋಡ್ಕೊಂಡು ಬಂದ್ವಿ. ಅದೇ ಟೈಮಲ್ಲಿ ಕೋತಿ ನಮ್ಮ ಬೈಕ್ದು ಬ್ಯಾಗ್ಸ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾಯಿತ್ತು ನೋಡಿ. ನೆಕ್ಸ್ಟು ನಾವು ಈಗ ಶಿವನ ಸಮುದ್ರಕ್ಕೆ ಬಂದ್ವಿ. ಶಿವನ ಸಮುದ್ರದಲ್ಲೂ ಸಹ ಅಷ್ಟೇ ನೀರಿಲ್ಲ, ನೀರು ಕಮ್ಮಿ ಆಗಿದೆ. ಸೊ ಆ ಡ್ಯಾಮ್ಗೆ ಹೋಗಿದ್ವಿ. ಡ್ಯಾಮಲ್ಲಿ ನೀರು ಇಲ್ಲದೆ ಇರೋದ್ರಿಂದ ನಾವು ಮಿಡಲಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಸೊ ಅಲ್ಲಿದ್ದಲ್ಲಿ ಒಂದಷ್ಟು ಹುಡುಗರು ನಮ್ಮನ್ನ ಲವರ್ಸ್ ಅಂತ ರ್ಯಾಗ್ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಗಂಡ ಹೆಂಡ್ತಿ ಅಂತ. ಬಟ್ ತುಂಬ ಸಖತ್ತಾಗಿದೆ ಪ್ಲೇಸ್ ಇದು. ನೀವು ಟಿ ನರಸೀಪುರಕ್ಕೆ ಬಂದರೆ ಈ ಪ್ಲೇಸ್ನ ನೀವು 3 ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.